ಮಧುಸೂದನ ವ್ಲಾಗ್ಸ್ ಕನ್ನಡ. ನಾನು ನಿರ್ಮಲಾ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಬೇಗ ಎದ್ದೆ, 5:15 ಎದ್ದೆ. ಎಕ್ಸಸೈಸ್ ಮಾಡೋಕ್ಕಾಗಿಲ್ಲ, ಆಚೆಗಡೆ ಕೆಲಸ ಇತ್ತು. ಅಜ್ಜಿ ತತ್ತ ಊರಲ್ಲಿ ಇಲ್ವಲ್ಲ, ಊರಿಗೆ ಹೋಗಿದ್ದಾರೆ. ಹಸುಗಳಿದಾವಪ್ಪ, ಹಸುಗಳಿದ್ಮೇಲೆ ಗೊತ್ತಲ್ಲ ಕೆಲಸ ಏನಿರುತ್ತೆ ಅಂತ ಹೇಳಿ. ಸೊ ಎಲ್ಲ ಕೆಲಸ ಮುಗಿಸಿ ಇವಾಗ ಬಂದು ಒಂದು 1/2 hour ಎಕ್ಸಸೈಸ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಬನ್ನಿ ಇವತ್ತಿನ ಒಂದು ದಿನನ ಶುರು ಮಾಡೋಣ. ಹೇಗೆಲ್ಲ ನಡೀತೆ ಅನ್ನೋದನ್ನು ನೋಡೋದಿಲ್ಲ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಬರೆದ್ರೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ಒಂದು ಸ್ವಲ್ಪ ಹೊತ್ತು ಎಕ್ಸಸೈಸ್ ಮಾಡೋಣ. ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆ. ನಾಳೆ ಬಂದು ಮಾರ್ಚ್ 1. ಯಾರ್ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಸೊ ಆರಾಮಾಗಿ ಪ್ಲ್ಯಾನ್ ಮಾಡ್ಕೋಬೋದು. ಮಾರ್ಚ್ 1ನೇ ತಾರೀಕಿಂದ ಹಿಡಿದು ಜೂನ್ 1ನೇ ತಾರೀಕುವರೆಗೂ 3 ತಿಂಗಳಂತ ಪ್ಲ್ಯಾನ್ ಮಾಡ್ಕೊಂಬೇಡಿ. ಇಷ್ಟೇ ನಾನು ಏನು ನನ್ನ ವೆಯ್ಟ್ ಲಾಸ್ ನಾನು ಆಗಬೇಕು ಅಂತ ಟಾರ್ಗೆಟ್ ಇಟ್ಕೋಬೇಡಿ. ಪಕ್ಕಾ ರೀಚ್ ಆಗುತ್ತೆ. ನಾವೊಂದು ಟಾರ್ಗೆಟ್ ಇಟ್ಕೊಂಡಿದ್ದೀವಿ ಅಂದರೆ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳ್ದಾಗೆ ನಿಮ್ಮ ಫ್ಯಾಮಿಲಿಯಲ್ಲೋ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲೋ ಯಾರಾದರೂ ಒಬ್ಬರು ವೆಯ್ಟ್ ಲಾಸ್ ಮಾಡೋರು ಇದ್ದೇ ಇರ್ತಾರೆ. ಅಂದರೆ ನಾನು ತೂಕ ಕಡಿಮೆ ಮಾಡ್ಕೋಬೇಕು ಅಂತ ಒಂದು ಪ್ಲ್ಯಾನಲ್ಲಿ ಇದ್ದೇ ಇರ್ತಾರೆ, ಬಟ್ ಇಂಟ್ರೆಸ್ಟ್ ಇರೋದಿಲ್ಲ ಅವ್ರಿಗೆ. ಸೊ ಅವ್ರ ಹತ್ರ ಹೋಗಿ ನೀವು ಅಂದರೆ ಅವ್ರ ಹತ್ರ ಮಾತಾಡಿ, ನಾವಿಬ್ಬರು ಈ ರೀತಿ ಪ್ಲ್ಯಾನ್ ಮಾಡ್ಕೊಳ್ಳೋಣ, ವೆಯ್ಟ್ ಲಾಸ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡ್ರೆ ಒಂದು ಕಾಂಪಿಟೇಷನ್ ಇರುತ್ತೆ. ಸೊ ಅವ್ರು ಬೇಗ ವೆಯ್ಟ್ ಲಾಸ್ ಆಗ್ತಾರೆ, ನಾವು ಬೇಗ ವೆಯ್ಟ್ ಲಾಸ್ ಆಗ್ತೀವ ಅಂತ ಕಾಂಪಿಟೇಷನ್ ಇರುತ್ತೆ. ಸೊ ಆದಷ್ಟು ಆ ರೀತಿ ಪ್ಲ್ಯಾನ್ ಮಾಡ್ಕೊಂಬಿಟ್ರೆ, ಒಂದು 3 ತಿಂಗಳು ನೀವು ಪ್ಲ್ಯಾನ್ ಮಾಡ್ಕೊಂಬಿಟ್ರೆ ಆಟೋಮೆಟಿಕ್ ನಿಮಗೆ ಗೊತ್ತಿಲ್ಲದೇ ನೀವು ವೆಯ್ಟ್ ಲಾಸ್ ಮಾಡ್ಕೊಂಬಿಡ್ತೀರ. ಸೊ ನಾನು ಇದೇ ರೀತಿಯೇ ಮಾಡಿ ನನ್ನ ಒಂದು ವೆಯ್ಟನ್ನು ನಾನು ಲಾಸ್ ಮಾಡ್ಕೊಂಡಿರೋ ಅಂಥದ್ದು. ಸೊ ಇವಾಗ ಏನು ಮಾರ್ಚ್ 1 ಹಿಡಿದು ಜೂನ್ 1ವರೆಗೂ ಪ್ಲ್ಯಾನ್ ಮಾಡ್ಕೊಬೇಡಿ. ಇನ್ನು ಈ ಸಮ್ಮರಲ್ಲಂತೂ ಆರಾಮಾಗಿ ನಾವು ವೆಯ್ಟ್ ಲಾಸ್ ಮಾಡ್ಕೋಬೋದು. ಗೊತ್ತಾ, ನಮಗೇ ಗೊತ್ತಿಲ್ಲದೇ ತೂಕ ಕಡಿಮೆ ಆಗ್ತಾ ಇರುತ್ತೆ. ಆದಷ್ಟು ನಾವು ಲಿಕ್ವಿಡ್ ಐಟಮನ್ನು ತಗೊಳ್ತಾ ಇರ್ತೀವಿ. ಯಾಕಂದರೆ ಈ ಒಂದು ಸಮ್ಮರಲ್ಲಿ ಜಾಸ್ತಿ ಊಟ ಮಾಡೋ ಆಗಿಲ್ಲ, ಅಂದರೆ ಜಾಸ್ತಿ ಊಟ ಮಾಡೋಕ್ಕೆ ಆಗೋದಿಲ್ಲ. ಆದಷ್ಟು ನೀರು, ಜ್ಯೂಸು ಅದು ಇದು ಕುಡ್ದೆ ನಾವು ಹೊಟ್ಟೆ ತುಂಬಿಸ್ಕೊಬಿಡ್ತೀವಿ. ಓಕೆನಾ, ತುಂಬಾ ಸ್ವೆಟ್ ಆಗ್ತಾ ಇರುತ್ತೆ. ಸೊ ಆರಾಮಾಗಿ ನೀವು ಮಾಡ್ಬೋದು. ಯಾರ್ಯಾರೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀರೋ ಆರಾಮಾಗಿ ಮಾಡ್ಕೊಂಡು ಹೋಗಿ. ಇವತ್ತು ಮಾಡೋಣ ನಾಳೆ ಮಾಡೋಣ ಅಂದ್ಕೊಂಡು ಅಂದರೆ ದಿನಗಳನ್ನು ತಳ್ತಾ ಹೋಗಬೇಡಿ. ಆದಷ್ಟು ಇವಾಗ ಪಕ್ಕಾ ಪ್ಲ್ಯಾನ್ ಮಾಡ್ಕೊಂಬಿಟ್ರೆ ಸೊ ನಮಗೆ ಗೊತ್ತಿಲ್ದಿರೇ ನಾವು ವೆಯ್ಟ್ ಲಾಸ್ ಮಾಡ್ಕೊಬಿಡ್ತೀವಿ. ಸುಮ್ಮನೆ ಅದು ಅಂದರೆ ಕ್ರೇವಿಂಗ್ಸನ್ನು ಆದಷ್ಟು ನಾವು ಕಂಟ್ರೋಲ್ ಮಾಡ್ಕೋಬೇಕು. ನಾನು ಇದೊಂದೇ ಹೇಳೋದು, ಆದಷ್ಟು ಸ್ವೀಟ್ ಅಂದರೆ ಕ್ರೇವಿಂಗ್ಸ್ ಅಂದರೆ ಸ್ವೀಟು ಮತ್ತು ಈ ಪಾನಿಪುರಿ ಅದು ಇದು ಅದೇ ಸ್ವಲ್ಪ ನಮಗೆ ಕ್ರೇವಿಂಗ್ಸ್ ಆಗೋದು. ಆದಷ್ಟು ಅದನ್ನೊಂದು ನಾವು ಕಂಟ್ರೋಲ್ ಮಾಡ್ಕೊಂಬಿಟ್ರೆ ನಮಗೇ ಗೊತ್ತಿಲ್ದಿರೇ ನಾವು ವೆಯ್ಟ್ ಲಾಸ್ ಆಗೋಗ್ಬಿಡ್ತೀವಿ. ಗೊತ್ತಾ. ಸೊ ಒಂದಷ್ಟು ದಿನ ಅಷ್ಟೇ, ಒಂದು ಸ್ವಲ್ಪ ದಿನ ನಾವು ಕಂಟ್ರೋಲ್ ಮಾಡ್ಕೊಂಬಿಟ್ರೆ ಮತ್ತೆ ನಮಗೆ ಅದ್ರ ಮೇಲೆ ಮನಸ್ಸೇ ಆಗೋದಿಲ್ಲ. ಅದನ್ನು ನೋಡಿದ್ರೂ ಕೂಡ ನಮಗೆ ತಿನ್ನಬೇಕು ಅಂತ ಅನಿಸೋದಿಲ್ಲ. ಆ ರೀತಿ ಆಗೋಗ್ಬಿಡುತ್ತೆ. ಒಂದಷ್ಟು ದಿನ ನಾವು ನಮ್ಮ ಒಂದು ಮೈಂಡನ್ನು ನಾವು ಕಂಟ್ರೋಲ್ ಮಾಡ್ಕೋಬೇಕು. ಆದಷ್ಟು ನಾನು ಅದೇ ಹೇಳೋದು, ಆದಷ್ಟು ಮೈಂಡ್ ಸೆಟ್ ಮಾಡ್ಕೊಬಿಡಿ. ನಾವು ಏನೇ ಪ್ಲ್ಯಾನ್ ಮಾಡಿಕೊಂಡ್ರು ಮೈಂಡ್ ಸೆಟ್ ಮಾಡ್ಕೊಂಬಿಟ್ರೆ ನಾವು ಅಂದ್ಕೊಂಡಿರೋದನ್ನ ನಾವು ಆರಾಮಾಗಿ ಸಾಧಿಸ್ಕೊಂಡು ಹೋಗ್ಬೋದು. ಇನ್ನು ನಾನು ಬಂದು ಲಂಚ್ಗೆ ಇಲ್ಲಿ ಗೋಧಿ ನುಚ್ಚಿನ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಇದು ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನನಗೆ ತುಂಬಾ ಹೆಲ್ಪ್ ಮಾಡ್ತು. ಈ ಒಂದು ಗೋಧಿ ನುಚ್ಚು ಅಮ್ಮ ಮನೆಯಿಂದ ತರಿಸಿರೋ ಅಂಥದ್ದು. ಇದನ್ನೇನು ನಾನೇನು ಅಮೌಂಟ್ ಕೊಟ್ಟು ತರಿಸಿರೋದಂತಲ್ಲ, ಅಮ್ಮ ಮನೆಯಿಂದ ತೊಗೊಂಬಂದಿರೋ ಅಂಥದ್ದು. ಅದನ್ನು ಸ್ವಲ್ಪ ಹುರಿದು ಬಿಟ್ಟು ಆನಂತರ ನೀರು ಹಾಕ್ಬಿಟ್ಟು ಬೇಯಿಸ್ಕೋಬೇಕು. ನೀವು ಹಾಗೆ ಉರಿದಿರನೇ ಬೇಯಿಸ್ಕೊಂಡ್ರೆ ಸ್ವಲ್ಪ ಗಂಜಿ ರೀತಿ ಆಗುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಬಟ್ ಈ ರೀತಿ ಮಾಡ್ಕೊಂಬಿಟ್ರೆ ಸ್ವಲ್ಪ ಉದುರುದ್ರಾಗುತ್ತೆ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಹುರಿದು ಬಿಟ್ಟು ಆನಂತರ ಬೇಯಿಸ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಸೇಮ್ ಅನ್ನ ಥರನೇ ಇರುತ್ತೆ ತಿನ್ನೋದಕ್ಕೆ. ಅನ್ನ ತಿನ್ನಬೇಕು ಅಂತ ಅನಿಸಿದವರು ಈ ರೀತಿ ಗೋಧಿ ನುಚ್ಚನ್ನ ಸಿಗ್ತವೆ, ಸ್ಟೋರಲ್ಲೆಲ್ಲ ಸಿಗುತ್ತೆ. ಈ ಒಂದು ಗೋಧಿ ನುಚ್ಚು ತೊಗೊಂಬಂದು ಆರಾಮಾಗಿ ಮಾಡ್ಕೋಬೋದು. ಇನ್ನು ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ನಾನು ಸ್ನಾನ ಮಾಡಿಕೊಂಡು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಆನಂತರ ನಾನು ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಪೂಜೆ ಮಾಡಬೇಕಲ್ವ, ಇನ್ನು ಮನೆಯೆಲ್ಲ ಗಲೀಜಾಗಿದ್ದರೆ ಚೆನ್ನಾಗಿರೋದಿಲ್ಲ ಅಂತ ಹೇಳಿಬಿಟ್ಟು ಸೊ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಪೂಜೆ ಮಾಡಿ ಆನಂತರ ಲಂಚ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡ್ತಿರ್ಬೋದು ಬಿಸಿಲು ಇವಾಗಲೇ ಈ ಥರ ಇದೆ ಅಂದರೆ ಇನ್ನು ಸಮ್ಮರ್ಗೆ ಇನ್ನು ಯಾವ ಥರ ಇರಬೇಕು ಹೇಳಿ. ಸಿಕ್ಕಾಪಟ್ಟೆ ಬಿಸಿಲು ಅಂದರೆ ಬಿಸಿಲು. ಗೊತ್ತಾ, ಈ ಮೋಲ್ಡ್ ಮನೆಗಳಲ್ಲಿ ಇರೋರ್ಗಂತೂ ಬೇಡವೇ ಬೇಡ, ಸಾಗೋಗ್ಬಿಡುತ್ತೆ. ಲಾಸ್ಟ್ ಇಯರ್ ಅಷ್ಟೇ ಎಷ್ಟು ಬಿಸಿಲಿತ್ತು ಗೊತ್ತಾ. ಇನ್ನು ಈ ವರ್ಷ ಹೇಳ್ಬೇಕಾ, ನೋಡೋಣ ಯಾವ ರೀತಿ ಇರುತ್ತೆ ಈ ಒಂದು ಸಮ್ಮರ್ ಅಂತ. 11 ಗಂಟೆಗೆ ಆ ರೀತಿ ತಿಂತಾ ಇದ್ದವಳು. ಸೊ ನಾನೆಲ್ಲ ಪೂಜೆ ಮಾಡಿ ಇದು ಮಾಡೋ ಅಷ್ಟೊತ್ತಿಗೆ 12:15 ಆಗೋಯಿತು ಟೈಮು. ನನಗೇನು ಅಷ್ಟೊಂದು ಹಸ್ವು ಆಗ್ತಾ ಇರಲಿಲ್ಲ, ಅಂದರೆ ಸುಸ್ತು ಗಿಸ್ತು ಆ ಥರ ಏನೂ ಆಗ್ತಾ ಇರಲಿಲ್ಲ. ಆರಾಮಾಗಿ ಇದ್ದೆ.
ಬೆಳಗ್ಗೆ ಅಂದರೆ ನೀರು ಕುಡಿತಿರ್ತೀನಲ್ವ, ಆವಾಗವಾಗ ಬಿಸಿ ನೀರು ಆದಷ್ಟು ಅದನ್ನೇ ಹೇಳೋದು ನಾನು, ಆದಷ್ಟು ಬಿಸಿ ನೀರನ್ನು ತಗೊಳ್ಳಿ ಅಂತ ಹೇಳಿ. ಇನ್ನು ಇಲ್ಲಿ ಆ್ಯಪಲ್ಲು ಮತ್ತು ಬನಾನಾ ಹಾಗೆ ಸೌತೆಕಾಯಿಯನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ನಿಮ್ಮ ಊಟದಲ್ಲಿ ತರಕಾರಿ ಮತ್ತು ಹಣ್ಣುಗಳು ಇರೋ ಹಾಗೆ ನೋಡ್ಕೊಳ್ಳಿ. ಒಂದೋ ಎರಡೋ ಹಣ್ಣು ಯಾವುದೋ ಒಟ್ಟಿನಲ್ಲಿ ಇರಲೇಬೇಕು ಅಷ್ಟೇ. ಸೊ ಒಂದಷ್ಟು ಹಣ್ಣುಗಳನ್ನು ತಿಂದ್ಬಿಟ್ಟು ಆ ನಂತರ ಊಟ ಮಾಡಿ. ಅದು ನಮಗೆ ಹೊಟ್ಟೆ ಫುಲ್ ಅನಿಸುತ್ತೆ, ಯಾವುದೇ ರೀತಿಯಾದಂಥ ಹೈ ಕ್ಯಾಲರಿ ಆಗೋದಿಲ್ಲ. ಆರಾಮಾಗಿ ಊಟ ಮಾಡ್ಕೊಂಡು ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಕೋಬೋದು, ಗೊತ್ತಾ. ತುಂಬಾ ಒಳ್ಳೆಯದು. ಆದಷ್ಟು ಹಣ್ಣುಗಳೆಲ್ಲ ನಮ್ಮ ಒಂದು ದೇಹಕ್ಕೆ ಹೋದರೆ ನಮ್ಮ ಸ್ಕಿನ್ ಚೆನ್ನಾಗಿರುತ್ತೆ, ಸ್ಕಿನ್ನು ಚೆನ್ನಾಗಿ ಗ್ಲೋ ಬರುತ್ತೆ, ಗೊತ್ತಾ. ಒಂದು ಹಣ್ಣು ತರಕಾರಿಗಳೆಲ್ಲ ಹಸಿಯಾಗಿ ತಿನ್ನೋದ್ರಿಂದ. ಹಾಗೆ ಕೂದಲು ಸಹ ತುಂಬ ಚೆನ್ನಾಗಿ ಬೆಳೆಯುತ್ತೆ. ನಾನು ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡಿದಾಗಿಂದ ವೆಯ್ಟ್ ಲಾಸ್ ಆಗದಿರೋಕ್ಕೆ ಮುಂಚೆ ತುಂಬಾ ಕೂದಲು ಉದುರ್ತಾ ಇತ್ತು, ಗೊತ್ತಾ. ಎಷ್ಟು ಹೆವಿ ಕೂದಲು ಹೋಗೋದು, ಒಂದು ಸತಿ ತಲೆ ಬಾಚಿದ್ದೀನಿ ಅಂದರೆ ಒಂದು ಹಿಡಿ ಆಗೋ ಅಷ್ಟು ಬರ್ತಾ ಇತ್ತು ಕೂದಲು. ನಾನು ಆಗ ಯೋಚನೆ ಮಾಡ್ತಿದ್ದೆ, ದಿನಕ್ಕೆ ಇಷ್ಟಿಷ್ಟು ಬರ್ತಾ ಇದ್ದಾವೆ ಅಂದರೆ ಎಲ್ಲಿ ಬೆಳೀತವೆ ಕೂದಲು ಅಂತ ಹೇಳಿ. ಸೊ ಇವಾಗ ನಾನು ಸ್ಟಾರ್ಟ್ ಮಾಡೋ ಹೊಸದ್ರಲ್ಲಿ ಒಂದು ಸ್ವಲ್ಪ ಹೋಯಿತು, ಕೂದಲು ಜಾಸ್ತಿನೇ ಹೋಯಿತು. ಆಮೇಲೆ ಕ್ರಮೇಣ ಕಮ್ಮಿ ಆಗಿಬಿಡ್ತು, ಗೊತ್ತಾ, ಕೂದಲು ಉದುರೋ ಅಂಥದ್ದು. ಖುಷಿ ಆಗುತ್ತೆ ನಿಜವಾಗ್ಲೂ. ಇನ್ನು ನಾನು ಊಟ ಮಾಡೋಕ್ಕೆ ಮುಂಚೆ ಒಂದಷ್ಟು ನೀರನ್ನು ಕುಡಿದ್ಬಿಡ್ತೀನಿ. ಹೊಟ್ಟೆ ತುಂಬಷ್ಟು ನೀರನ್ನು ಕುಡಿದ್ಬಿಟ್ಟು ಆಮೇಲೆ ಊಟ ಮಾಡೋದು, ಇದು ಬೆಸ್ಟು. ಜೀರ್ಣನೂ ಚೆನ್ನಾಗಾಗುತ್ತೆ, ನಮಗೆ ಇನ್ನೂ ಬೇಕು ಅಂತ ಊಟನೂ ಸಹ ಅನಿಸೋದಿಲ್ಲ. ಈ ರೀತಿ ಪ್ಲ್ಯಾನ್ ಮಾಡ್ಕೊಂಬಿಡಿ. ಹೆಂಗೆ ಅಂದರೆ ಊಟಕ್ಕೆ ಮುಂಚೆ ಒಂದು 1/4 ಲೀಟರ್ ಆಗುವಷ್ಟು ನೀರು ಅಥವಾ ಒಂದು ಅರ್ಧ ಲೀಟರ್ ಆಗುವಷ್ಟು ನೀರನ್ನು ತೊಗೊಂಬಿಟ್ಟು ಊಟ ಮಾಡಿ, ಓಕೆನಾ. ಹೊಟ್ಟೆ ತುಂಬ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ. ಸೊ ಇವಾಗ ನನ್ನ ತಟ್ಟೆ ಈ ರೀತಿ ಇದೆ. ಬಸ್ಸಾರು ಮಾಡಿದ್ದೆ, ಸೊಪ್ಪು, ಬನಾನಾ, ಆಮೇಲೆ ಆ್ಯಪಲ್ಲು, ಹಾಗೆ ಗೋಧಿ ನುಚ್ಚಿದ ಅನ್ನ, ಹಾಗೆ ಸೌತೆಕಾಯಿ. ನನ್ನ ಊಟ ರೆಡಿ. ಓಕೆ, ಬಿಸಿ ಬಸ್ಸಾರು ಮತ್ತು ಬಿಸಿ ಬಸ್ಸಾರು ಮತ್ತು ಗೋಧಿ ನುಚ್ಚು ಅನ್ನ ನೋಡಿ, ಈ ರೀತಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಗಾಡಿಗಳ ಸೌಂಡ್ ಜಾಸ್ತಿ, ನಾನೇನು ಮಾತಾಡೋದಿಲ್ಲ, ವಾಯ್ಸ್ ಓವರ್ ಕೊಡ್ತೀನಿ. ಯಾಕೆ ಅಂಗಡಿಯಲ್ಲಿ ಬಂದು ಕುತ್ಕೊಂಡು ತಿಂತಾಯಿದ್ದೀನಿ ಅಂತೇಳಿ. ಬೆಳಗ್ಗೆಯಿಂದ ಅಂಗಡಿಯಲ್ಲೇ ಇದ್ದೆ. ಹಸ್ಬೆಂಡು ಹುಲ್ಗೆ ಹೋಗಿದ್ರು. ಅವ್ರು ಬರೋ ಅಷ್ಟೊತ್ತಿಗೆ 10 ಗಂಟೆ ಆಗಿತ್ತು. ಮನೇಲಿ ಏನೂ ಕೆಲಸ ಮಾಡಿರಲಿಲ್ಲ, ಹಂಗೆ ಇತ್ತು ಕೆಲಸ ಎಲ್ಲ. ಅವ್ರು ಬಂದು ಅಂಗಡಿ ಹತ್ರ ಬಂದಮೇಲೆ ನಾನು ಆಮೇಲೆ ಮನೆಗೆ ಹೋಗ್ಬಿಟ್ಟು ಕೆಲಸ ಮಾಡ್ಕೊಂಡಿದ್ದು. ನೋಡಿ, ಅಜ್ಜಿ ತಾತ ಮನೇಲಿಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ. ಸೊ ಇವಾಗ ಅಡುಗೆ ಎಲ್ಲ ಮಾಡಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಅಡುಗೆ ಎಲ್ಲ ಮಾಡಿಬಿಟ್ಟು ಅವ್ರಿಗೆ ತಟ್ಟೆ ಇಟ್ಬಿಟ್ಟು ನಾನು ಬಂದು ಅಂಗಡಿಯಲ್ಲಿ ಕೂತ್ಕೊಂಡು ತಿಂತಾಯಿದ್ದೀನಿ. ಸೊ ಅದಕ್ಕೋಸ್ಕರ ಅಂಗಡಿಯಲ್ಲಿ ಇರುವಂಥದ್ದು. ಓಕೆ, ಊಟ ಮಾಡಿದ್ದಾಯಿತು. ಒಂದು ಸ್ವಲ್ಪ ಬಟ್ಟೆಗಳೆಲ್ಲ ಇತ್ತು, ಎತ್ಕೊಂಡೋಗಿ ಮೇಲೆ ಒಣಗಾಕಿ ಬಂದೆ. ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗೀತು. ನಾನು ಅಂಗಡಿ ಹತ್ರ ಹೋಗ್ಬೇಕು. ಹಸ್ಬೆಂಡ್ ಇದ್ದಾರೆ, ಬೇಗ ಬಾ ನಾನು ಮಲ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಹೋಗ್ಬೇಕು ಅಂಗಡಿ ಹತ್ರ ನಾನು. ಅವ್ರು ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾರೆ, ಓಕೆನಾ. ಸೊ ಹಾಗೆ ಯಾರೋ ಒಬ್ಬರು ಕಮೆಂಟ್ ಮಾಡಿದರು, ಏನಪ್ಪ ಅಂದರೆ, ಅಕ್ಕ ವೆಯ್ಟ್ ಲಾಸ್ ರೆಸಿಪೀಸ್ ತೋರಿಸಿ ಅಕ್ಕ ಅಂತ ಹೇಳಿ ಕಮೆಂಟ್ ಮಾಡಿದ್ರು. ವೆಯ್ಟ್ ಲಾಸ್ ರೆಸಿಪೀಸ್ ತೋರಿಸ್ತೀನಿ ನಾನು ಮುಂದೆ, ನನಗೆ ಗೊತ್ತಿರೋ ಅಷ್ಟು. ನಾನು ಎಲ್ಲೂ ಕಾಪಿ ಮಾಡಿಕೊಂಡು ಅಂದರೆ ಬೇರೆಯವ್ರು ನೋಡಿಕೊಂಡು ನಾನೇನು ತೋರಿಸೋದಿಲ್ಲ. ನಾನು ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಯಾವ ರೀತಿ ಮಾಡ್ಕೊಂಡು ತಿಂತಾ ಇದ್ದೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ತೀನಿ. ಯಾವಾಗ ನೋಡಿದ್ರು ಮುದ್ದೆನೇ ತೋರಿಸ್ತೀರ ಅಕ್ಕ ನೀವು ಅಂತ ಅನ್ಕೋಬೋದು. ಮುದ್ದೆ ಅಷ್ಟು, ಯಾಕಂದರೆ ನಾವು ಚಿಕ್ಕ ವಯಸ್ಸಿಂದ ಅದನ್ನೇ ತಿನ್ಕೊಂಡ್ಬಂದಿರೋದಪ್ಪ. ವೆಯ್ಟ್ ಲಾಸ್ಗಂತಲೇ ನಾನು ಸಪ್ರೇಟಾಗಿ ಏನು ರೆಸಿಪೀಸ್ ಮಾಡಿಲ್ಲ. ಅಂದರೆ ಅದೇನೇನೋ ಹೇಳ್ತಾರಲ್ಲ, ಚಿಯಾ ಸೀಡ್ಸ್ ಅಂತೆ, ಮತ್ತು ಓಟ್ಸ್ ಅಂತೆ, ಕಾಸ್ಟ್ಲಿ ಡ್ರೈ ಫ್ರೂಟ್ಸ್ ಅಂತೆ, ಈ ಥರ ಎಲ್ಲ ನಾನು ಏನೂ ತಗೊಂಡಿಲ್ಲ, ನಾನು ಏನೂ ತಿಂದೂ ಇಲ್ಲ, ನಾನು ತಿಂದೇ ಇಲ್ಲ ನನ್ನ ವೆಯ್ಟ್ ಲಾಸಲ್ಲಿ. ಅದು ಓಟ್ಸ್ ಆಗಿರಲಿ ಅಥವಾ ಡ್ರೈ ಫ್ರೂಟ್ಸ್ ಆಗಿರಲಿ, ಚಿಯಾ ಸೀಡ್ಸ್ ಆಗಿರಲಿ ಅಥವಾ ಏನದು ಸಬ್ಜಾ ಸೀಡ್ಸ್ ಆಗಿರಲಿ ಅಥವಾ ಪ್ರೋಟೀನ್ ಪೌಡರ್ಗಳಾಗಿರಲಿ, ಇವೆಲ್ಲ ನಾನು ಏನೂ ತಗೊಂಡಿಲ್ಲ, ನಾನು ತಿಂದೂ ಇಲ್ಲ, ಅದ್ರ ಸಹವಾಸಕ್ಕೆ ಹೋಗೇ ಇಲ್ಲ ನಾನು, ಓಕೆನಾ. ಅಚ್ಚುಕಟ್ಟಾಗಿ ಮನೇಲಿ ಏನೇನು ಮಾಡಿರ್ತೀವೋ ಅದನ್ನೇ ಸ್ವಲ್ಪ ಅಷ್ಟೇ. ನಾನು ಒಂದು 3 ಬಿಟ್ಟಿರೋದು, ರೈಸು, ಸ್ವೀಟ್ಸು, ಆಯಿಲ್ ಐಟಮ್ಸು ಅಷ್ಟೇ. ಈ 3 ಬಿಟ್ಟಿದ್ದೀನಿ ಅಷ್ಟೇ, ಇನ್ನೇನು ನಾನು ಬಿಟ್ಟಿಲ್ಲ. ಎಲ್ಲನೂ ತಿಂತಾಯಿದ್ದೀನಿ, ಚಿಕನ್ನು ಮಟನ್ನು ಎಲ್ಲನೂ ತಿಂತಾಯಿದ್ದೀನಿ. ಆ 3 ಐಟಮ್ ಬಿಟ್ಟಿದ್ದೀನಿ ಅಷ್ಟೇ, ಎಲ್ಲನೂ ಬ್ಯಾಟಿಂಗ್ ಮಾಡ್ತಾಯಿದ್ದೀನಿ. ಸೊ ವೆಯ್ಟ್ ಲಾಸ್ ರೆಸಿಪೀಸ್ ಅನ್ನೋದಕ್ಕಿಂತ
ಎಷ್ಟು ದಿನ ಅಂತ ನಾವು ತಿನ್ನೋದಕ್ಕಾಗುತ್ತೆ ಆ ಒಂದು ವೆಯ್ಟ್ ಲಾಸ್ ರೆಸಿಪೀಸ್ನ ಹೇಳಿ, ಓಕೆನಾ? ಎಷ್ಟು ದಿನ ಅಂತ ನಾವು ತಿನ್ನೋದಕ್ಕಾಗುತ್ತೆ? ಅದು ಅದು ತಪ್ಪು. ಅದು ವೆಯ್ಟ್ ಲಾಸ್ ಅಂತಲೇ ರೆಸಿಪೀಸ್ ಮಾಡ್ಕೊಂಡು ತಿನ್ನೋವಂಥದ್ದು. ಎಷ್ಟು ದಿನ ಅಂದರೆ ತಿನ್ನೋದಕ್ಕಾಗುತ್ತೆ? ಒಂದು ಸತಿ ಯೋಚನೆ ಮಾಡಿ, ನಾವು ಒಂದು 3 ತಿಂಗಳು ತಿನ್ಬೋದಾ? ಹಬ್ಬ ಅಂದರೆ ಒಂದು 6 ತಿಂಗಳು ತಿನ್ಬೋದಾ? ಮತ್ತೆ ನಾವು ಮನೆ ಊಟಕ್ಕೆ ತಲೆ ಬಾಗಬೇಕು ಅಲ್ವಾ? ಮನೆ ಊಟನೇ ತಿನ್ನಬೇಕು. ನಾವು ಯಾವಾಗಲೂ ಲೈಫ್ ಲಾಂಗ್ ತಿನ್ಕೊಂಡಿರೋದಕ್ಕಾಗೋದಿಲ್ಲ. ಅದಕ್ಕಂತಲೇ ಸುಮ್ಮನೆ ದುಡ್ಡು ಖರ್ಚು ಮಾಡಿ, ನಾನು ಫಸ್ಟ್ ವಿಡಿಯೋದಲ್ಲೇ ಹೇಳಿಬಿಟ್ಟಿದ್ದೀನಿ, ಮನೆ ಊಟ ತಿನ್ಕೊಂಡೇ ಇಲ್ಲ ವೆಯ್ಟ್ ಲಾಸ್ ಮಾಡಿ, ₹1 ಸಹ ಖರ್ಚಿಲ್ಲದೆ ವೆಯ್ಟ್ ಲಾಸ್ ಮಾಡಿ ಅಂತ ನಾನು ಫಸ್ಟೇ ಹೇಳ್ಬಿಟ್ಟಿದ್ದೀನಿ, ಓಕೆನಾ? ಯಾವುದೇ ರೀತಿಯಾದಂತಹ ಅಮೌಂಟನ್ನು ಖರ್ಚು ಮಾಡೋ ಹಾಗಿಲ್ಲ ಇದಕ್ಕೆಲ್ಲ. ಅದು ಹೇಳಿದ್ನಲ್ಲ ಅವಾಗೆ, ಪ್ರೋಟೀನ್ ಪೌಡ್ರ್ಗಳಂತೆ ಅದು ಇದು ಅಂತ ಏನೇನೋ ತೋರಿಸ್ತಿರ್ತಾರೆ. ದಯವಿಟ್ಟು ಅವೆಲ್ಲ ಮಾಡೋಕ್ಕೆ ಹೋಗಬೇಡಿ. ಮನೇಲಿರೋ ಊಟನೇ ಆರಾಮಾಗಿ ತಿನ್ಕೊಂಡು ವೆಯ್ಟ್ ಲಾಸ್ ಮಾಡಿ, ಓಕೆ? ಅದೇ ಫಸ್ಟ್ ಈಗ ಯೋಚನೆ ಮಾಡಿ. ಇವಾಗ ನಾವು ಏನೋ ಮಾಡ್ಕೊಂಡ್ಬಿಡ್ತೀವಿ ವೆಯ್ಟ್ ಲಾಸ್ಗೆ ಅಂತಲೇ, ಒಂದಷ್ಟು ಓಟ್ಸನ್ನು ತೊಗೊಂಬರ್ತೀವಿ, ಅದು ಏನೇನೋ ಮಾಡ್ತಾರಪ್ಪ. ನನ್ನ ಫ್ರೆಂಡು ಒಂದು ಸ್ವಲ್ಪ ಕೊಟ್ಟಿದ್ರು ನನಗೆ ಓಟ್ಸು, ಒಂದಷ್ಟು ಆಗುವಷ್ಟು ಕೊಟ್ಟಿದ್ರು. ಒಂದು 2-3 ದಿನ ತೊಗೊಂಡೆ, ಬಟ್ ನನಗೆ ಅದು ಅಷ್ಟೊಂದು ಏನು ಇಷ್ಟ ಆಗಲಿಲ್ಲ. ಅದು ಹೆಂಗಿತ್ತಂದರೆ, ನಾನು ನೋಡಿರೋ ಹಾಗೆ, ಯಾಕಂದರೆ ನಮ್ಮ ಮನೆಯಲ್ಲಿ ಹಸುಗಳಿದಾವಲ್ಲಪ್ಪ, ಸೊ ಹಸುಗಳಿಗೆ ಬೂಸ ಹಿಂಡಿ ತೊಗೊಂಬರ್ತಾರೆ. ಆ ಬೂಸ ಹಿಂಡಿ ಥರನೇ ಇತ್ತು ಆ ಒಂದು ಓಟ್ಸ್ ಅನ್ನೋದು. ನಾನು ಅದನ್ನು ನೋಡಿದಾಗ ಎಲ್ಲ ಹಸುಗಳಿಗಾಗವೆ, ಎಲ್ಲ ನಾವು ತಿನ್ನಬೇಕು ಅನ್ನೋ ಥರ ಅನಿಸ್ತಾ ಇತ್ತು. ಒಂದಷ್ಟು ಕೊಟ್ಟಿದ್ರು, ಒಂದು 2-3 ದಿನ ನಾನು ತೊಗೊಂಡೆ ಅಷ್ಟೇ. ಬೇಗ ಖಾಲಿ ಮಾಡಿಬಿಟ್ಟೆ, ಅದನ್ನು ಜಾಸ್ತಿ ಯೂಸ್ ಮಾಡಲಿಲ್ಲ ಅಷ್ಟೇ. ಬಿಟ್ಟರೆ ನಾನು ಯಾವುದೇ ರೀತಿಯಾದಂತಹ ಓಟ್ಸ್ಗೂ ಅಮೌಂಟ್ ಹಾಕಿಲ್ಲ, ಅಥವಾ ಡ್ರೈ ಫ್ರೂಟ್ಸ್ಗೆ ಅಮೌಂಟ್ ಹಾಕಿಲ್ಲ. ಆ ಡ್ರೈ ಫ್ರೂಟ್ಸ್ ಹೆಂಗೆ ತೊಗೊತಿದ್ದೆ ಅಂದರೆ, ಅಂಗಡಿ ಇದೆ ನಮ್ಮದು, ₹10 ಪ್ಯಾಕೆಟ್ ಬರ್ತವೆ. ದ್ರಾಕ್ಷಿ, ಗೋಡಂಬಿ, ಮತ್ತು ಈ ಡೇಟ್ಸು, ಮತ್ತು ಬಾದಾಮು, ಇವೆಲ್ಲನೂ ₹10 ಪ್ಯಾಕೆಟು ಆರಾಮಾಗಿ ಸಿಗುತ್ತೆ. ಒಂದು ಪ್ಯಾಕೆಟ್ ಕಿತ್ಕೊಂಬರೋದು, ತಿನ್ನೋದು ನನಗೆ ಬೇಕು ಅಂದಾಗ ಅಷ್ಟೇ. ಬಿಟ್ಟರೆ ಅದಕ್ಕಂತ ನಾನು ಯಾವುದೇ ರೀತಿಯಾದ ಅಮೌಂಟನ್ನು ಖರ್ಚು ಮಾಡಲಿಲ್ಲ. ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಚಿಯಾ ಸೀಡ್ಸ್ ಹಾಕ್ಕೊಂಡು ರಾತ್ರಿ ನೆನೆಸ್ಬಿಟ್ಟು ಹಾಕ್ಕೊಂಡು ಕುಡೀರಿ ಅಂತ ಹೇಳ್ತಾರೆ, ಬಟ್ ನಾನು ಏನೂ ಮಾಡಲಿಲ್ಲ. ಇದು ಕುಡಿತಿದ್ದೆ, ಬೂದುಗುಂಬಳಕಾಯಿ ಜ್ಯೂಸು, ನ್ಯಾಚುರಲ್ ಆಗಿ ಬೂದುಗುಂಬಳಕಾಯಿ ಜ್ಯೂಸನ್ನು ತೊಗೊಂಡು, ಬೂದುಗುಂಬಳಕಾಯಿನ ತೊಗೊಂಬಂದು ಜ್ಯೂಸ್ ಮಾಡ್ಕೊಂಡು ಆರಾಮಾಗಿ ಕುಡಿತಿದ್ದೆ ಅಷ್ಟೇ. ಬಿಟ್ಟರೆ ಬೇರೆ ಏನೂ ನಾನು ಅದಕ್ಕೆ ಅಮೌಂಟನ್ನು ಖರ್ಚು ಮಾಡಿಲ್ಲ. ಈ ಥರ ಯೋಚನೆ ಮಾಡಿ, ಎಷ್ಟು ದಿನ ಅಂತ ನಾವು ತಿನ್ನೋದಕ್ಕಾಗುತ್ತೆ? ಆಗೋದಿಲ್ಲ. ಯಾವುದೇ ಆದರೂ ಮನೆ ಊಟಕ್ಕೆ ನಾವು ಶರಣ ಆಗಲೇಬೇಕು, ಓಕೆನಾ? ಸೊ ಅದರಲ್ಲೇ ನಾವು ಮನೆ ಊಟದಲ್ಲಿ ಕಂಟ್ರೋಲ್ ಮಾಡಿಕೊಂಡು, ರೈಸನ್ನು ಅವಾಯ್ಡ್ ಮಾಡ್ಕೊಂಡು ಮುದ್ದೆ ತಿನ್ನಿ, ಚಪಾತಿ ತಿನ್ನಿ. ಚಪಾತಿನೂ ಸಹ ನಾನು ಜಾಸ್ತಿ ರೆಕಮೆಂಡ್ ಮಾಡೋದಿಲ್ಲ ತಿನ್ನಿ ಅಂತ ಹೇಳಿ. 1 ಅಥವಾ 2 ಜಾಸ್ತಿ ಇಷ್ಟ ಆದರೆ 3, ಅದು 1 ದಿನಕ್ಕೋ ಇಲ್ಲ, ಅಥವಾ 1-2 ದಿನ 3 ದಿನ ಆದಮೇಲೆ ಒಂದೊಂದು ಸತಿ ತೊಗೊಳ್ಳಿ ಅಷ್ಟೇ. ಬಿಟ್ಟರೆ ಮುದ್ದೆ ತಿನ್ನಿ, ಗೋಧಿ ನುಚ್ಚು ಬರುತ್ತೆ ಅದನ್ನು ತಿನ್ನಿ, ಬಾಯ್ಲ್ಡ್ ರೈಸ್ ಬರುತ್ತೆ ಅದನ್ನು ತಿನ್ನಿ, ಓಕೆನಾ? ಹಣ್ಣು ತಿನ್ನಿ, ತರಕಾರಿ ತಿನ್ನಿ, ಮೊಟ್ಟೆ ತಿನ್ನಿ, ಚಿಕನ್ ತಿನ್ನಿ, ಮಟನ್ ತಿನ್ನಿ, ಎಲ್ಲನೂ ತಿನ್ನಿ. ನಾನು ಯಾವುದೂ ರಿಸ್ಟ್ರಿಕ್ಷನ್ ಮಾಡೋದಿಲ್ಲ, ಓಕೆನಾ? ಎಲ್ಲನೂ ತಿನ್ನಿ, ಎಲ್ಲನೂ ಬೇಕು ನಮ್ಮ ದೇಹಕ್ಕೆ. ಸ್ವೀಟ್ ಮಾತ್ರ ಅವಾಯ್ಡ್ ಮಾಡಿ, ರೈಸ್ ಅವಾಯ್ಡ್ ಮಾಡಿ, ಆಯಿಲ್ ಐಟಮ್ ಅವಾಯ್ಡ್ ಮಾಡಿ ಅಷ್ಟೇ. ಸೊ ವೆಯ್ಟ್ ಲಾಸ್ ರೆಸಿಪೀಸ್ ನಾನು ಮುಂದೆ ತೋರಿಸ್ತೀನಿ. ಹೆಸರು ಕಾಳಲ್ಲಿ ದೋಸೆಗಳು ಮಾಡ್ಕೋಬೋದು, ರೊಟ್ಟಿ ಮಾಡ್ಕೋಬೋದು, ಇಡ್ಲಿ ಮಾಡ್ಕೋಬೋದು, ಮತ್ತು ಕಾಳುಗಳನ್ನು ಉಪಯೋಗಿಸ್ಕೊಂಡು ಮಾಡ್ಕೋಬೋದು, ಸಲಾಡ್ಸ್ ಥರ ತುಂಬಾ ಇದ್ದಾವೆ ಹೆಲ್ತಿಯಾಗಿ ಮಾಡೋವಂಥದ್ದು. ನಾನು ಮುಂದೆ ತೋರಿಸ್ತಾ ಹೋಗ್ತೀನಿ. ಈ ಹಬ್ಬ ಒಂದು ಇದರಿಂದ ಮನೆ ಕ್ಲೀನ್ ಮಾಡಬೇಕು, ಅದು ಇದು ಕೆಲಸ ಇದೆ. ಸೊ ಅದಕ್ಕೋಸ್ಕರ ನಾನು ಒಂದು ಊಟ ಅಂದರೆ ಮುದ್ದೆ ಮತ್ತು ಅದು ಇದೆ, ತರಕಾರಿ ಮುದ್ದೆ ಮತ್ತು ಸಾಂಬಾರು ಅದು ಇದು ತೋರಿಸ್ತಿದ್ದೆ ಅಷ್ಟೇ. ನೋಡೋಣ ಮುಂದೆ ನಾನು ಆದಷ್ಟು ತೋರಿಸ್ತಾ ಹೋಗ್ತೀನಿ, ಓಕೆ? ಮತ್ತು ನಾನು ಸಾಯಂಕಾಲ ಸಿಗ್ತೀನಿ. ಹಸ್ಬೆಂಡು ಕರೀತಾ ಇದ್ದಾರೆ, ಬಾ ನಾನು ರೆಸ್ಟ್ ಮಾಡಬೇಕು ಸ್ವಲ್ಪ ಹೊತ್ತು ಅಂತ ಹೇಳಿ. ಸೊ ಹೋಗಬೇಕು ಅಂಗಡಿ ಹತ್ರ, ಓಕೆನಾ? ಸಾಯಂಕಾಲ ಸಿಗ್ತೀನಿ. ಇನ್ನು ಸಾಯಂಕಾಲ ನನ್ನ ಡಿನ್ನರ್ ಬಂದು ಈ ರೀತಿ ಇತ್ತು. ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು. ಮಧ್ಯಾಹ್ನ ನಾನು 12:30 ಆಗೋಗ್ಬಿಟ್ಟಿತ್ತಲ್ವ ನಾನು ಊಟ ಮಾಡೋ ಅಷ್ಟೊತ್ತಿಗೆ. ಸೊ ನನಗೇನು ಅಷ್ಟೊಂದು ಹಸ್ವು ಆಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಲೈಟಾಗಿ ಕಡಲೆ ಬೀಜನ ಬೇಯಿಸ್ಕೊಂಡು ಈ ರೀತಿ ಕ್ಯಾರೆಟು ಮತ್ತು ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಟೊಮೊಟೊ, ಸೌತೆಕಾಯಿ ಇವೆಲ್ಲ ಹಾಕಿಬಿಟ್ಟು ಸಲಾಡ್ ಥರ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು ತಿನ್ನೋದಕ್ಕಂತೂ. ಇದಾಗಿತ್ತಪ್ಪ ಇವತ್ತಿನ ಒಂದು ಸಿಂಪಲ್ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇಲ್ಲ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳೊಂದಿಗೆ ಖಂಡಿತವಾಗ್ಲೂ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸಮೃದ್ಧಿ ಸದನ ವ್ಲಾಗ್ಸ್ ಕನ್ನಡ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್.